ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಶೇರುಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಸಾಕಷ್ಟು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತಹ ಅಪ್ಡೇಟ್ಗಳಿದ್ದಾವೆ, ಅವುಗಳನ್ನ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ. ಹಾಗೆ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಶುಕ್ರವಾರ GDP ಡೇಟಾ ಕೂಡ ರಿಲೀಸ್ ಆಗಿದೆ. ಅದಕ್ಕೆ ಕೂಡ ನಮ್ಮ ಮಾರ್ಕೆಟ್ ಅಲ್ಲಿ ಇವತ್ತು ರಿಯಾಕ್ಷನ್ ಬರಬಹುದು. ಜೊತೆಗೆ ಟ್ರಂಪ್ ಇಂದ ಕೂಡ ಒಂದು ಅಪ್ಡೇಟ್ ಬಂದಿದೆ, ಅದನ್ನು ಕೂಡ ತಿಳ್ಕೊಳ್ಳೋಣ. ಇಲ್ಲಿ ಮೊದಲಿಗೆ ಡಿಸ್ಕ್ಲೈಮರ್ ಕೊಡಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡೋದಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಇಲ್ಲಿ ಮೊದಲಿಗೆ ಕ್ರಿಪ್ಟೋಗೆ ಸಂಬಂಧಪಟ್ಟಂತೆ ಡೊನಾಲ್ಡ್ ಟ್ರಂಪ್ ಅವರಿಂದ ಒಂದು ಅಪ್ಡೇಟ್ ಬಂದಿದೆ, ನೋಡಬಹುದು. ಕ್ರಿಪ್ಟೋ ಪ್ರೈಸಸ್ ರ್ಯಾಲಿ ಆಫ್ಟರ್ ಟ್ರಂಪ್ ಬ್ಯಾಕ್ಸ್ ಕ್ರಿಪ್ಟೋ ರಿಸರ್ವ್ಸ್. ಏನು ರಿಸರ್ವ್ಸ್ ಅನ್ನ ಇಟ್ಕೊಂಡಿದ್ದಾರೆ, ನಾವು ಡಾಲರ್ ಅಲ್ಲಿ ಇಡ್ತೀವಿ, ಅಮೆರಿಕದರು ಕೂಡ ಡಾಲರ್ ಅಲ್ಲಿ ಇಡ್ತಾರೆ. ಇಲ್ಲಿ ಈಗ ಕ್ರಿಪ್ಟೋ ರಿಸರ್ವ್ ಬಗ್ಗೆ ಮಾತಾಡ್ತಿದ್ದಾರೆ ಡೊನಾಲ್ಡ್ ಟ್ರಂಪ್ ಅವರು. ಜೊತೆಗೆ ಅಮೆರಿಕನ ಕ್ರಿಪ್ಟೋ ಕ್ಯಾಪಿಟಲ್ ಮಾಡಬೇಕು ಅನ್ನುವಂತ ಮಾತನ್ನು ಕೂಡ ಅವರು ನಿನ್ನೆ ಹೇಳಿದ್ದಾರೆ. ಈ ಮಾತುಗಳು ಕ್ರಿಪ್ಟೋ ಮಾರ್ಕೆಟ್ ಅಲ್ಲಿ ಒಳ್ಳೆ ರ್ಯಾಲಿಗೆ ಕೂಡ ಕಾರಣ ಆಗಿದ್ದಾವೆ ಈ ಸ್ಟೇಟ್ಮೆಂಟ್ ಬಂದ ನಂತರ. ಇಲ್ಲಿ ನೋಡಬಹುದು, ಟ್ರಂಪ್ಸ್ ಬಿಗ್ ಕ್ರಿಪ್ಟೋ ಮೂವ್, US ಸ್ಟ್ರಾಟಜಿಕ್ ರಿಸರ್ವ್ ಟು ಇನ್ಕ್ಲೂಡ್ ಬಿಟ್ಕಾಯಿನ್, ಈಥರ್, XRP ಇನ್ನು ಕೆಲವೊಂದು ನೇಮ್ ಮಾಡಿದ್ದಾರೆ. ಇಲ್ಲಿ ಸ್ಟ್ರಾಟಜಿಕ್ ರಿಸರ್ವ್ ಅನ್ನ ಇಡಬಹುದು ಅಂತ ಇವೆಷ್ಟು ಕ್ರಿಪ್ಟೋಸ್ ಅಲ್ಲಿ. ಹಾಗೆ ಇಲ್ಲೂ ನೋಡಬಹುದು, ದಿಸ್ ಇಸ್ ಎ ಬಿಗ್ ಡೀಲ್, $10 trillion ಬಿಟ್ಕಾಯಿನ್ ಪ್ರಿಡಿಕ್ಟೆಡ್ ಆಸ್ ಟ್ರಂಪ್ ಫೇಲ್ಸ್ ಹ್ಯೂಜ್ ಪ್ರೈಸ್. ಇವೆಲ್ಲ ನ್ಯೂಸ್ಗಳು ಪಾಸಿಟಿವಿಟಿಯನ್ನ ಕ್ರಿಪ್ಟೋ ಮಾರ್ಕೆಟ್ ಅಲ್ಲಿ ತಂದಿದ್ದಾವೆ. ಇವತ್ತು ಒಳ್ಳೆ ರ್ಯಾಲಿ ಕೂಡ ನೋಡ್ಲಿಕ್ಕೆ ಸಿಗ್ತಾ ಇದೆ. ಎಸ್ಪೆಷಲಿ ನಿನ್ನೆ ಈ ಸ್ಟೇಟ್ಮೆಂಟ್ ಬಂದ ನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಬಂದಿದೆ. ಇನ್ನು ಇವತ್ತು ಆಟೋ ಸ್ಟಾಕ್ ಗಳು ಸುದ್ದಿಲಿರುತ್ತವೆ. ನಿನ್ನೆ ಕೆಲವು ಆಟೋ ಕಂಪನಿಗಳ ಮಂತ್ಲಿ ಸೇಲ್ಸ್ ಡೇಟಾ ಕವರ್ ಮಾಡಿದ್ದೀನಿ. ಇನ್ನು ಕೆಲವು ಕಂಪನಿಗಳು ಇನ್ನು ಅನೌನ್ಸ್ ಆಗಿರ್ಲಿಲ್ಲ, ಕವರ್ ಮಾಡಿಲ್ಲ. ಇವತ್ತು ಆಟೋ ಕಂಪನೀಸ್ ನ ಎಲ್ಲ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ. ಟಾಟಾ ಮೋಟಾರ್ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಇದೆ, ಮಾರುತಿ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇದೆ, ಬಟ್ ಮಹೀಂದ್ರ ಒಳ್ಳೆ ನಂಬರ್ಸ್ ಅನ್ನ ಕೊಟ್ಟಿದೆ. ಐಷರ್ ಮೋಟಾರ್ಸ್ ಕೂಡ ಡಿಸೆಂಟ್ ಇದೆ. ನೋಡೋಣ ಮಾರ್ಕೆಟ್ ಅಲ್ಲಿ ಸ್ಟಾಕ್ ಗಳಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ, ಎಸ್ಪೆಷಲಿ ಆಟೋ ಸೆಕ್ಟರ್ ನ ಸ್ಟಾಕ್ ಗಳಲ್ಲಿ ಇವತ್ತು ಅಂತ. ಈ ಎಲ್ಲ ಶೇರುಗಳನ್ನ ಅಬ್ಸರ್ವ್ ಮಾಡಬಹುದು. ಜೊತೆಗೆ ಯಾವ ರೀತಿ ನಂಬರ್ಸ್ ಬಂದಿದೆ ಅನ್ನೋದನ್ನು ಕೂಡ ತಿಳ್ಕೊಳ್ಳಕ್ಕೆ ಪ್ರಯತ್ನ ಪಡಿ. ಅಟ್ಲೀಸ್ಟ್ ಎಲ್ಲ ಕಂಪನಿಗಳ ನಂಬರ್ಸ್ ಅನ್ನ ನೋಡ್ತಿರೋ ಬಿಡ್ತಿರೋ ಬೇರೆ ವಿಚಾರ. ನೀವು ಇನ್ವೆಸ್ಟ್ ಮಾಡಿರುವಂತಹ ಕಂಪನೀಸ್, ಇನ್ ಕೇಸ್ ಯಾವ್ದಾದ್ರು ಆಟೋ ಸೆಕ್ಟರ್ ನ ಶೇರುಗಳಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅಂತಹ ಕಂಪನಿಯ ನಂಬರ್ಸ್ ಹೇಗಿದೆ ಅನ್ನೋದನ್ನ ಒಂದ್ಸಲ ನೋಡ್ಕೊಳ್ಳಿ. ನಂತರ IIFL ಫೈನಾನ್ಸ್ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ಪ್ರೈವೇಟ್ ಪ್ಲೇಸ್ಮೆಂಟ್ ನ ಮೂಲಕ ನಾನ್ ಕನ್ವರ್ಟಿಬಲ್ ಡಿಬೆಂಚರ್ ನ ಇಶ್ಯೂ ಮಾಡುವಂತ ನಿರ್ಧಾರವನ್ನು ತಗೊಂಡಿದೆ. ಇದರ ಮೂಲಕ ಸುಮಾರು 150 ಕೋಟಿ ಫಂಡ್ ರೈಸ್ ಮಾಡ್ತಾ ಇದೆ. ಈ ಒಂದು ಅನೌನ್ಸ್ಮೆಂಟ್ ನ ಕಾರಣಕ್ಕಾಗಿ IIFL ಫೈನಾನ್ಸ್ ಸುದ್ದಿಯಲ್ಲಿರುತ್ತೆ. ಸ್ಟಾಕ್ ಅನ್ನ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ಬರುತ್ತೆ ಈ ನ್ಯೂಸ್ಗೆ ಸಂಬಂಧಪಟ್ಟಂತೆ ಅಂತ. ನಂತರ ಆದಿತ್ಯ ಬಿರ್ಲಾ ಎಸ್ಟೇಟ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಬೆಂಗಳೂರಲ್ಲಿ ತ್ರಿಮಯ ಫೇಸ್ 3 ಆದಿತ್ಯ ತ್ರಿಮಯ ಫೇಸ್ 3 ಲಾಂಚ್ ಮಾಡಿದೆ. ಜೊತೆಗೆ ಲಾಂಚ್ ಮಾಡಿದ 24 ಗಂಟೆಯ ಒಳಗಡೆ ಸುಮಾರು 500 ಕೋಟಿ ವರ್ತ್ ಆಫ್ ಪ್ರಾಪರ್ಟೀಸ್ ಮಾರಾಟ ಆಗಿದೆ. ಸುಮಾರು 300 ಯೂನಿಟ್ಸ್ ವಿತ್ ಇನ್ 24 ಅವರ್ಸ್ ಅಲ್ಲಿ ಮಾರಾಟ ಆಗಿದೆ. ಈ ಒಂದು ನ್ಯೂಸ್ ನ ಕಾರಣಕ್ಕಾಗಿ ಆದಿತ್ಯ ಬಿರ್ಲಾ ಎಸ್ಟೇಟ್ ಕೂಡ ಸುದ್ದಿಯಲ್ಲಿರುತ್ತೆ. ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು. ನಂತರ ದಾಲ್ಮಿಯಾ ಭಾರತ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ಎಕ್ಸ್ಪಾನ್ಷನ್ ಅನೌನ್ಸ್ ಮಾಡಿದೆ. ಕ್ಲಿಂಕರ್ ಅಂಡ್ ಸಿಮೆಂಟ್ ಪ್ರೊಡಕ್ಷನ್ ಕೆಪಾಸಿಟಿ ಎಕ್ಸ್ಪಾನ್ಷನ್ ಅನೌನ್ಸ್ ಮಾಡಿದೆ. ಈ ಕೆಪಾಸಿಟಿ ಎಕ್ಸ್ಪಾನ್ಷನ್ ನ ಕಾರಣಕ್ಕೆ ಸ್ಟಾಕ್ ಸುದ್ದಿಯಲ್ಲಿರುತ್ತೆ, ಅಬ್ಸರ್ವ್ ಮಾಡಬಹುದು. ದಾಲ್ಮಿಯಾ ಭಾರತ್ ಅನ್ನು ಕೂಡ ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ. ನಂತರ ಉಜ್ಜೀವನ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ತನ್ನ NPS ಅನ್ನ ಮಾರಾಟ ಮಾಡುವಂತ ನಿರ್ಧಾರವನ್ನು ಮಾಡಿದೆ. 364 ಕೋಟಿ ವರ್ತ್ ಆಫ್ ಬ್ಯಾಡ್ ಲೋನ್ಸ್ ಅನ್ನ ಮಾರಾಟ ಮಾಡ್ತಾ ಇದೆ. ಈ ಒಂದು ನ್ಯೂಸ್ ನ ಕಾರಣಕ್ಕಾಗಿ ಉಜ್ಜೀವನ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಕೂಡ ಸುದ್ದಿಯಲ್ಲಿರುತ್ತೆ. ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಈ ನ್ಯೂಸ್ಗೆ ಸಂಬಂಧಪಟ್ಟಂತೆ ಇರುತ್ತೆ ಮಾರ್ಕೆಟ್ ಅಲ್ಲಿ ಅಂತ. ನಂತರ ರೈಲ್ಟೆಲ್ ಕಾರ್ಪೊರೇಷನ್ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿಗೆ ಮಲ್ಟಿಪಲ್ ಆರ್ಡರ್ ಸಿಕ್ಕಿದೆ. ಅರೌಂಡ್ 27 ಕೋಟಿ ಆರ್ಡರ್ ಒಂದು, ಅರೌಂಡ್ 36 ಕೋಟಿ ಆರ್ಡರ್ ಒಂದು, ಈ ರೀತಿ 2 ಆರ್ಡರ್ ಸಿಕ್ಕಿದೆ. ಸಣ್ಣ ಸಣ್ಣ ಆರ್ಡರ್ಸ್, ಬಟ್ ಖಂಡಿತ ಒಳ್ಳೆ ಆರ್ಡರ್ಸ್. ಈ ಆರ್ಡರ್ಸ್ ನ ಕಾರಣಕ್ಕಾಗಿ ರೈಲ್ಟೆಲ್ ಕಾರ್ಪೊರೇಷನ್ ಸುದ್ದಿಯಲ್ಲಿರುತ್ತೆ. ಈ ಸ್ಟಾಕ್ ಅನ್ನು ಕೂಡ ಇವತ್ತು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ಮೊನ್ನೆ ಕೂಡ ಒಂದು ಅಪ್ಡೇಟ್ ಬಂದಿತ್ತು 288 crore ಕವಚ್ ಆರ್ಡರ್ ಸಿಕ್ಕಿರೋ ಬಗ್ಗೆ. ಅದರ ಜೊತೆ ಈಗ ಇನ್ನು ಕೆಲವು ಆರ್ಡರ್ಗಳು ಕಂಪನಿಗೆ ಸಿಕ್ಕಿದೆ. ಈ ಆರ್ಡರ್ ನ ಕಾರಣಕ್ಕೆ ಸುದ್ದಿಯಲ್ಲಿರುತ್ತೆ ಸ್ಟಾಕ್. ನಂತರ NCC ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ಆರ್ಡರ್ ನ ಪಡ್ಕೊಂಡಿದೆ. ಕಂಪನಿಗೆ 218 ಕೋಟಿ ಆರ್ಡರ್ ಸಿಕ್ಕಿದೆ. ಈ ಆರ್ಡರ್ ನ ಕಾರಣಕ್ಕಾಗಿ NCC ಕೂಡ ಸುದ್ದಿಯಲ್ಲಿರುತ್ತೆ. ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ಇನ್ನು ಆರೋಬಿಂದ ಫಾರ್ಮಾ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ಈ ಹಿಂದೆ ಒಂದು ಅಕ್ವಿಸಿಷನ್ ಅನೌನ್ಸ್ ಮಾಡಿತ್ತು ಟೆರ್ಗಿನ್ ಬಯೋಟೆಕ್ ಅಲ್ಲಿ. ಅದರಲ್ಲಿ ಅರೌಂಡ್ 20% ಸ್ಟೇಕ್ ಅನ್ನ ಈ ಹಿಂದೆ ತಗೊಂಡಿತ್ತು. ಈಗ ಉಳಿದ 80% ಸ್ಟೇಕ್ ಅನ್ನು ಕೂಡ ತಗೊಳ್ಳುವಂತ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ. ಈ ಒಂದು ಅಕ್ವಿಸಿಷನ್ ನ ಕಾರಣಕ್ಕಾಗಿ ಅರಬಿಂದೋ ಫಾರ್ಮಾ ಕೂಡ ಸುದ್ದಿಯಲ್ಲಿರುತ್ತೆ.
ಈ ಸ್ಟಾಕ್ ಅನ್ನು ಕೂಡ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಇವತ್ತು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ ಈ ಅಕ್ವಿಸಿಷನ್ಗೆ ಅಂತ. ನಂತರ ವಿಷ್ಣು ಪ್ರಕಾಶ್ ಆರ್ ಪುಂಗ್ಲಿಯಾ ಕೂಡ ಸುದ್ದಿಲಿರುತ್ತೆ. ಕಾರಣ ಕಂಪನಿಗೆ ಒಂದು ಪ್ರಾಜೆಕ್ಟ್ ಸಿಕ್ಕಿದೆ. ಪ್ರಾಜೆಕ್ಟ್ ನ ಕಾರಣಕ್ಕಾಗಿ ಸುದ್ದಿಲಿರುತ್ತೆ. 269 ಕೋಟಿ ಆರ್ಡರ್ ಕಂಪನಿಯ ಜಾಯಿಂಟ್ ವೆಂಚರ್ ಗೆ ಸಿಕ್ಕಿದೆ. ಇದು ಬರೀ ವಿಷ್ಣು ಪ್ರಕಾಶ್ ಪುಂಗ್ಲಿಯಾಗಲ್ಲ, ವಿಆರ್ಪಿಎಲ್ ಹಾಗೂ ಎಸ್ಬಿಇಎಲ್ ಜಾಯಿಂಟ್ ವೆಂಚರ್ ಗೆ ಸಿಕ್ಕಿರುವಂತಹ ಪ್ರಾಜೆಕ್ಟ್ ಅಜ್ಮೇರ್ ಚಾಂದೇರಿಯಾ ಡಬ್ಲಿಂಗ್ ಪ್ರಾಜೆಕ್ಟ್, ಅಂದ್ರೆ ರೋಡ್ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್. ಇದು ಈ ಪ್ರಾಜೆಕ್ಟ್ ಸಿಕ್ಕಿರೋ ಕಾರಣಕ್ಕೆ ವಿಷ್ಣು ಪ್ರಕಾಶ್ ಪುಂಗ್ಲಿಯಾ ಕೂಡ ಸುದ್ದಿಲಿರುತ್ತೆ. ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಇವತ್ತು ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ. ಇನ್ನು ಮಾಸ್ಟ್ಯಾಕ್ ಕೂಡ ಸುದ್ದಿಲಿರುತ್ತೆ. ಕಾರಣ ಕಂಪನಿಗೆ ಸೆಬಿಯಿಂದ ಒಂದು ವಾರ್ನಿಂಗ್ ಇಶ್ಯೂ ಆಗಿದೆ. ಯಾಕೆ ಈ ವಾರ್ನಿಂಗ್ ಬಂದಿದೆ ಅಂತಂದ್ರೆ ಕಂಪನಿ ಪ್ರೈಸ್ ಸೆನ್ಸಿಟಿವ್ ಇನ್ಫಾರ್ಮೇಶನ್ ಅನ್ನ ಎಕ್ಸ್ಚೇಂಜಸ್ಗೆ ಫೈಲಿಂಗ್ ಅಲ್ಲಿ ತಿಳಿಸಿಲ್ಲ ಅಂತ. ಎಕ್ಸ್ಚೇಂಜಸ್ಗೆ ತಿಳಿಸೋದು ಅಂತಂದ್ರೆ ಶೇರ್ ಹೋಲ್ಡರ್ಸ್ಗೆ ಇನ್ಫಾರ್ಮ್ ಮಾಡೋದು. ಪ್ರೈಸ್ ಸೆನ್ಸಿಟಿವ್ ಇನ್ಫಾರ್ಮೇಶನ್ ಅನ್ನ ಶೇರ್ ಹೋಲ್ಡರ್ಸ್ಗೆ ಅಥವಾ ಎಕ್ಸ್ಚೇಂಜಸ್ಗೆ ಪಬ್ಲಿಷ್ ಮಾಡಿಲ್ಲ, ತಿಳಿಸ್ಕೊಟ್ಟಿಲ್ಲ ಅನ್ನುವಂತ ಕಾರಣಕ್ಕೆ ಸೆಬಿ ವಾರ್ನ್ ಮಾಡಿದೆ. ಈ ಒಂದು ನ್ಯೂಸ್ ನ ಕಾರಣಕ್ಕಾಗಿ ಮಾಸ್ಟ್ಯಾಕ್ ಕೂಡ ಸುದ್ದಿಲಿರುತ್ತೆ. ಈ ಸ್ಟಾಕ್ ಅನ್ನು ಕೂಡ ಇವತ್ತು ಅಬ್ಸರ್ವ್ ಮಾಡಬಹುದು ಏನಾದರೂ ರಿಯಾಕ್ಷನ್ ಬರುತ್ತಾ ಅಂತ. ನಂತರ ಆಸ್ಟ್ರಾಸೆನೆಕಾ ಫಾರ್ಮಾ ಕೂಡ ಸುದ್ದಿಲಿರುತ್ತೆ. ಇದಕ್ಕೆ ಕೆಲವೊಂದು ಅಪ್ರೂವಲ್ ಸಿಕ್ಕಿದೆ. ಸಿಡಿಎಸ್ಸಿಒ ಇಂದ ಕಂಪನಿಯ ಒಂದು ಸೊಲ್ಯೂಷನ್ಸ್ಗೆ ಅಪ್ರೂವಲ್ ಸಿಕ್ಕಿದೆ. ಈ ಅಪ್ರೂವಲ್ ನ ಕಾರಣಕ್ಕಾಗಿ ಆಸ್ಟ್ರಾಸೆನೆಕಾ ಇಂಡಿಯಾ ಕೂಡ ಸುದ್ದಿಲಿರುತ್ತೆ. ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು. ನಿಮಗೆ ಗೊತ್ತಿದೆ ಅನ್ಕೊಳ್ತೀನಿ, ಕಂಪನಿ ಫಾರ್ಮಾ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ. ಈ ಸ್ಟಾಕ್ ಅನ್ನು ಕೂಡ ಇವತ್ತು ಅಬ್ಸರ್ವ್ ಮಾಡಬಹುದು. ಈ ಅಪ್ರೂವಲ್ ನ ಕಾರಣಕ್ಕಾಗಿ ಸ್ಟಾಕ್ ಸುದ್ದಿಲಿರುತ್ತೆ. ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನೋಡಬಹುದು. ಇನ್ನು ಇತ್ತೀಚೆಗೆ ಲಿಸ್ಟ್ ಆದಂತಹ ಕಂಪನಿ ಇಂಟರ್ನ್ಯಾಷನಲ್ ಜೆಮಾಲಜಿಕಲ್ ಇನ್ಸ್ಟಿಟ್ಯೂಟ್. ಈ ಕಂಪನಿ ಕೂಡ ಇವತ್ತು ಸುದ್ದಿಲಿರುತ್ತೆ. ಕಾರಣ ಕಂಪನಿ ಮೊನ್ನೆ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ರಿಸಲ್ಟ್ ಚೆನ್ನಾಗಿದೆ, ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ Q3 ನಲ್ಲಿ ಮಾಡಿದೆ. ಎಸ್ಪೆಷಲಿ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದಾಗ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ನೋಡೋಣ ಒಂದ್ಸಲ ಡೀಟೇಲ್ ಆಗಿ ನೋಡ್ಬೋಣ. ನೋಡಬಹುದು ಹಿಂದಿನ ವರ್ಷ 184 ಕೋಟಿ ಇತ್ತು, ಹಿಂದಿನ ಕ್ವಾರ್ಟರ್ಲಿ 189, ಈಗ 190 ಕೋಟಿ. ಡೀಸೆಂಟ್ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ. ತುಂಬಾ ದೊಡ್ಡ ಮಟ್ಟದ ಇಂಪ್ರೂವ್ಮೆಂಟ್ ಏನಲ್ಲ, ಸೇಲ್ಸ್ ಅಲ್ಲಿ ಡೀಸೆಂಟ್ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಆಪರೇಟಿಂಗ್ ಪ್ರಾಫಿಟ್ ಕೂಡ ನೋಡಬಹುದು 129, 141, 142 ಅಲ್ಲೂ ಕೂಡ ಡೀಸೆಂಟ್ ಇಂಪ್ರೂವ್ಮೆಂಟ್ ಇದೆ. ಎಸ್ಪೆಷಲಿ ಕ್ವಾರ್ಟರ್ಲಿ ಸ್ವಲ್ಪ ಮಟ್ಟಿಗೆ ಅಪ್ ಆಗಿದೆ, ಬಟ್ ಇಯರ್ಲಿ ಚೆನ್ನಾಗಿ ಇಂಪ್ರೂವ್ ಆಗಿದೆ. ಇನ್ನು ನೆಟ್ ಪ್ರಾಫಿಟ್ಗೆ ಬಂದ್ರೆ 88, 108, 112. ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇಂಟರ್ನ್ಯಾಷನಲ್ ಜೆಮಾಲಜಿಕಲ್ ಇನ್ಸ್ಟಿಟ್ಯೂಟ್ ಅಲ್ಲಿ. ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಇದರ ನಂಬರ್ಸ್ಗೆ ಅಂತ. ಓವರ್ ಆಲ್ ಡಿಸೆಂಟ್ ಪರ್ಫಾರ್ಮೆನ್ಸ್ ಕಂಪನಿಯ ನಂಬರ್ಸ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಈ ಕಾರಣದಿಂದ ಇಂಟರ್ನ್ಯಾಷನಲ್ ಜೆಮಾಲಜಿಕಲ್ ಇನ್ಸ್ಟಿಟ್ಯೂಟ್ ಕೂಡ ಸುದ್ದಿಲಿರುತ್ತೆ. ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ, ಯಾವ ರೀತಿ ರಿಯಾಕ್ಷನ್ ಬರುತ್ತೆ ರಿಸಲ್ಟ್ಗೆ ಅಂತ. ಇನ್ನು ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ನೋಡಬಹುದು ಆಸ್ ಆಫ್ 98 ಪಾಯಿಂಟ್ಸ್, 0.44% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ತುಂಬಾ ಒಳ್ಳೆ ನ್ಯೂಸ್ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ಅಂದ್ರೆ ಶುಕ್ರವಾರ ಒಂದು ಕ್ರೂಷಿಯಲ್ ಡೇಟಾ ರಿಲೀಸ್ ಆಗಿದೆ, ಅದು GDP ಡೇಟಾ. ಸೊ GDP ಡೇಟಾಗೆ ರಿಯಾಕ್ಷನ್ ಯಾವ ರೀತಿ ಬರುತ್ತೆ ಅನ್ನೋಂತ ಕುತೂಹಲ ಅಂತೂ ಇದೆ. ಬಟ್ ಆಸ್ ಆಫ್ ನಾವು ನೋಡಿದ್ರೆ ಗಿಫ್ಟ್ ನಿಫ್ಟಿ ಪಾಸಿಟಿವ್ ಆಗಿ ಟ್ರೇಡ್ ಆಗ್ತಾ ಇದೆ. ಹಾಗೆ ಏಷ್ಯನ್ ಮಾರ್ಕೆಟ್ ಗಳಿಂದ ಕೂಡ ಸ್ವಲ್ಪ ಸಪೋರ್ಟ್ ಇದೆ ಅಂತಾನೆ ಹೇಳ್ಬೋದು. ನಿಕ್ಕೈ ಆಗ್ಬೋದು, ಸ್ಟ್ರೈಟ್ ಟೈಮ್ಸ್ ಆಗ್ಬೋದು, ಹ್ಯಾಂಗ್ಸೆಂಗ್ ಚೆನ್ನಾಗಿ ಟ್ರೇಡ್ ಆಗ್ತಿದೆ. ತೈವಾನ್ ವೇಟೆಡ್ ಮಾತ್ರ ನೆಗೆಟಿವ್ ಇದೆ, ನಿಯರ್ಲಿ 1.5%. ಶಾಂಘೈ ಕಾಂಪೋಸಿಟ್ ಕೂಡ ಸ್ವಲ್ಪ ಮಟ್ಟಿಗೆ ಅಥವಾ 0.5% ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಓವರ್ ಆಲ್ ಇವತ್ತು ಸ್ವಲ್ಪ ಗುಡ್ ನ್ಯೂಸ್ ಇದೆ ಅಂತಾನೆ ಹೇಳ್ಬೋದು ಮಾರ್ಕೆಟ್ಗೆ ಈ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ. ಬಟ್ ನಿಮ್ಗೆ ಗೊತ್ತಿದೆ ನಮಗೆ ಕ್ಲೋಸಿಂಗ್ ಇಂಪಾರ್ಟೆಂಟ್. ಇನ್ ಕೇಸ್ ಗಿಫ್ಟ್ ನಿಫ್ಟಿ ಇದೇ ರೀತಿ 9:15 ಟ್ರೇಡ್ ಆಗ್ತಾ ಇದ್ರೆ ಬಹುಶಃ ನಮ್ಮ ಮಾರ್ಕೆಟ್ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗುತ್ತೆ ಅಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಆನಂತರ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಅದು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ಸಾಕಷ್ಟು ದಿನ ನೋಡಿದೀವಿ ಓಪನಿಂಗ್ ಡೌನ್ ಆಗಿ ಕ್ಲೋಸಿಂಗ್ ಫ್ಲಾಟ್ ಆಗಿರೋಂಥದ್ದನ್ನ ನೋಡಿದೀವಿ. ನಂತರ ಓಪನಿಂಗ್ ಫ್ಲಾಟ್ ಆಗಿ ಮಧ್ಯೆ ಕೆಳಗಡೆ ಹೋಗಿ ಕೊನೆಯಲ್ಲಿ ಮತ್ತೆ ರಿಕವರ್ ಆಗಿ ಕ್ಲೋಸಿಂಗ್ ಅನ್ನ ಕೊಟ್ಟಿರುವಂತಹ ದಿನಗಳನ್ನ ನೋಡಿದ್ವಿ. ಹಾಗಾಗಿ ಇವತ್ತು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎಸ್ಪೆಷಲಿ GDP ಡೇಟಾ ರಿಲೀಸ್ ಆಗಿರೋದ್ರಿಂದ ಗ್ರೋತ್ ನೋಡ್ಲಿಕ್ಕೆ ಸಿಕ್ಕಿದೆ. ಹಿಂದಿನ ಕ್ವಾರ್ಟರ್ ಹೋಲಿಸಿದ್ರೆ ಖಂಡಿತ ತುಂಬಾ ಒಳ್ಳೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ Q3 ನಲ್ಲಿ. ಹಾಗಾಗಿ ಈಗ ಗಿಫ್ಟ್ ನಿಫ್ಟಿ ಕೂಡ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿರೋದ್ರಿಂದ ಹೋಪ್ ಇಟ್ಕೊಳ್ಬಹುದು. ನೋಡೋಣ ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ಆಸ್ ಆಫ್ ನಾವು ಸ್ವಲ್ಪ ಮಟ್ಟಿಗಿನ ಪಾಸಿಟಿವಿಟಿ ನೋಡ್ಲಿಕ್ಕೆ ಕಾಣ್ತಾ ಇದೆ ಅಂತಾನೆ ಹೇಳ್ಬೋದು ಗಿಫ್ಟ್ ನಿಫ್ಟಿಯಲ್ಲಿ. ಬಟ್ ಮಾರ್ಕೆಟ್ ಅಲ್ಲಿ ಯಾವ ರೀತಿ ಇರುತ್ತೆ ನೋಡ್ಬೇಕಾಗಿದೆ. ಸರಿ ಗೆಳೆಯರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.